ಹಲೋ, ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಇವತ್ತು ಊಟಕ್ಕೆ ಇನ್ನೂ ಏನೂ ಮಾಡಿಲ್ಲ, ಬಟ್ ನೆಂಚ್ಕೊಳ್ಳೋಕ್ಕೆ ಫಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಥರ ಆಲೂಗಡ್ಡೆನ ಸಿಪ್ಪೆ ಬಿಡಿಸ್ಕೊಂಡು ತಕ್ಕೊಳ್ಳಿ. ಸೊ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಬೇಕು ಸ್ಲೈಸು. ಒಂದು ಕಟ್ ಮಾಡಿದ್ರೆ ಸಾಕು, ಭಾಳ ಕಟ್ ಮಾಡೋದೇನು ಬೇಡ. ಬಟ್ ನಾನು 2 ಆಲೂಗಡ್ಡೆನ ತಗೊಂಡಿದ್ದೀನಿ. ಆಲೂಗಡ್ಡೆ ಮಕ್ಕಳು ಒಳ್ಳೆಯದು, ನಮಗೆ ಒಳ್ಳೆಯದಲ್ಲ. ಸೊ ಈ ಥರ ಫಿಂಗರ್ ಚಿಪ್ಸ್ ಮಾಡ್ಕೊಳ್ಳೋರು ಫಿಂಗರ್ ಚಿಪ್ಸ್ ಮಾಡ್ಕೋಬೋದು, ಬಟ್ ನಾನು ಫಿಂಗರ್ ಚಿಪ್ಸ್ ಥರ ಎಣ್ಣೆಲೆಲ್ಲ ಕರಿಯಲ್ಲ ಭಾಳ. ಸೊ ಈ ಥರ ಇದ್ದಾಗ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಇದನ್ನು ಒಂದು ಪೀಸ್ ಮಾಡಿಕೊಂಡು ದಪ್ಪ ಇದ್ದರೆ ಹಿಂಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಪೀಸಸ್ ಕಟ್ ಮಾಡ್ಕೋಬೋದು. ಬಟ್ ಎನಿ ಹೌ ಈ ಥರ ಇರಬೇಕು. ಈ ಥರ ಸ್ಲೈಸ್ ರೆಡಿ ಮಾಡ್ಕೋಬೇಕು. ಈಗ ಇನ್ನೊಂದು ಆಲೂಗಡ್ಡೆ ಕಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಲಾಸ್ಟ್ಲಿ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲಿ ಫಸ್ಟು ಒಂಚೂರು ಸಾಲ್ಟ್ ಹಾಕೊಳ್ಳಿ. ಒಂಚೂರು ಭಾಳ ಹಾಕೋಬೇಡಿ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕೊಳ್ಳಿ. ಒಂಚೂರು ಖಾರ ಪುಡಿ ಸ್ವಲ್ಪ ಇರಲಿಲ್ಲ ಇಟ್ಟಿಗೆ, ಅದು ½ ಟೀ ಸ್ಪೂನ್ ಹಾಕೊಳ್ಳಿ. ಒಂದು ಕಾಲು ಟೀ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು ಒಂಚೂರು ಗರಂ ಮಸಾಲೆ, ಜಸ್ಟ್ ಫಾರ್ ಎ ಟೇಸ್ಟ್. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರು, ಒಂಚೂರು ಟರ್ಮರಿಕ್ ಪೌಡರ್. ಸೊ ಇಷ್ಟು ಆದಮೇಲೆ ಒಂಚೂರು ಆಯಿಲ್ ಹಾಕ್ಕೋಬೇಕು. ಓಕೆ, ಒಂಚೂರು ಸಾಕು. ಒಂಚೂರು ಆಯಿಲ್ ಹಾಕ್ಕೊಂಡು ಈ ಏನು ಪೊಟ್ಯಾಟೋಸ್ ಇದಾವಲ್ಲ ಅದನ್ನು ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಲಿಸ್ಬಿಡಿ. ಈ ಥರ ಕಲಸಿ ಲೆಟ್ಸ್ ಟೇಕ್ ಅವರ್ ಪೊಟ್ಯಾಟೊ ಆ್ಯಂಡ್ ಮ್ಯಾರಿನೇಟ್. ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು. ದೂರ ಹೋಗಲು ಜಸ್ಟ್ ಎಲ್ಲನೂ ಈಗ ಈ ಥರ ಎಲ್ಲನೂ ಕಲಿಸ್ಕೊಂಡಿದ್ದೀವಿ. ಕಲಿಸ್ಕೊಂಡಾದಮೇಲೆ ಒಂದು 5 ನಿಮಿಷ ಮ್ಯಾರಿನೇಟಿಗೆ ಬಿಟ್ಬಿಡೋಣ. ಓಕೆ, ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಪೊಟ್ಯಾಟೋಗೆ ಹೇಳ್ಕೊಳ್ಳಿ. ನಾ ಏನು ಮಾಡ್ತೀನಂದರೆ ಹೆಂಚಿನ ಮೇಲೆ ಲೈಟಾಗಿ ಫ್ರೈ ಮಾಡ್ಕೋತೀನಿ ಅಷ್ಟೇ. ಊಟದ ಜೊತೆಗೆ ಅಥವಾ ಚಪಾತಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ದಿಢೀರಂತ, ಓ ಮೈ ಗುಡ್ನೆಸ್, ದಿಢೀರಂತ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಸೊ ಒಂದು 10 ನಿಮಿಷ ಬಿಟ್ಬಿಡೋಣವಾ? ಓಕೆ, ಥ್ಯಾಂಕ್ ಯು. ಈಗ ಸ್ಟವ್ ಹಚ್ಕೊಳ್ಳೋಣ. ಒಂದು ಸ್ವಲ್ಪ ತಪ್ಪಲೆ ಕಾಯಿಲಿ ಈ ಥರ ಹಂಚಿಟ್ಕೊಳ್ಳಿ. ಚೆನ್ನಾಗಿ ಕಾಯಿಲಿ ಅದು. ಈಗ ಈ ಥರ ಒಂದು ಹಾಟ್ ಬಾಕ್ಸಲ್ಲಿ ಈ ಥರ ಒಂದು 2 ಟಿಶ್ಯೂ ಹಾಕಿ ಮಾಡ್ಕೊಳ್ಳಿ. ಓಕೆ, ಸೈಡ್ಗೆ. ಸೊ ಈಗ ಬಾಣಲಿ ಕಾದಿದೆ. ಸೊ ಒಂದು ಸ್ವಲ್ಪ ಹೆಂಚಿಗೆ ಮಾತ್ರ ಎಣ್ಣೆ ಸುರ್ಕೊಳ್ಳಿ. ಪೊಟ್ಯಾಟೊ ಎಲ್ಲ ಹಾಕಿದ್ಮೇಲೆ ಒಂದು ಸರಿ ಹಾಕೋಣ. ಯಾಕಂದರೆ
ಈ ಆಯಿಲ್ ಫ್ರೈಡ್ ಐಟಮ್ನ ಭಾಳ ತಿಂದರೆ ಸೊ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತಾರೆ. ಚಪಾತಿ ಪುಲ್ಕ ಮಾಡ್ಕೊಂಡು ತಿಂದರೂ ಲೈಕ್ ಕ್ಯಾನ್ಸರ್ ಬರುತ್ತೆ, ಗ್ಯಾಸಿಂದ ಡೈರೆಕ್ಟಾಗಿ ಹಾಕಬಾರ್ದು ಅಂತ ಹೇಳ್ತಾರೆ. ಆಯಿಲ್ನ ಜಾಸ್ತಿ ಫ್ರೈ ಮಾಡ್ಕೊಂಡು ತಿನ್ನಬಾರ್ದು. ಸಣ್ಣ ಉರಿಲಿಟ್ಕೊಳ್ಳಿ. ನೋಡಿ, ಆಯಿಲ್ನ ಕಡಿಮೆ ಹಾಕ್ಕೊಂಡು ಈ ಥರ ಎಲ್ಲ ಪೊಟ್ಯಾಟೋನು ಹೀಗೆ ಒಂದೊಂದಾಗಿ ಸೈಡಲ್ಲಿ ಹಾಕ್ಕೊತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಆಯಿಲ್ ಫ್ರೀ ಇರುತ್ತೆ. ಫ್ರೀಡಮ್ ಆಯಿಲ್ ಯೂಸ್ ಮಾಡಿ, ನಮ್ಮ ಯಶ್ ಸರ್ ಹೇಳಿರೋ ಥರ. ಆ್ಯಕ್ಚುಲಿ ಆರೋಗ್ಯನ ಕಾಪಾಡ್ಕೋಬೋದು, ಯಾಕಂದರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ, ಅದು ಆರಾಮಾಗಿ ಮಾಡ್ಕೋಬೋದು. ಸೊ ಈ ಥರ ಹಾಕಿದ್ಮೇಲೆ ಅಗೇನ್ ಈ ಥರ ಸ್ವಲ್ಪ ಮೇಲ್ಗಡೆ ಮತ್ತು ಮಧ್ಯಕ್ಕೆ ಆಲೂಗೆಡ್ಡೆಗೆ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು 20 to 30 ಸೆಕೆಂಡ್ಸ್ ಬಿಡಿ, ಚೆನ್ನಾಗಿ ಫ್ರೈ ಆಗುತ್ತೆ. ಅಂಟಕ್ಕೆ ಬಿಡಬೇಡಿ, ಹಾಗೆ ಲೈಟಾಗಿ ಎತ್ತುತ್ತಾರೆ. ಸ್ವಲ್ಪ ಹಾಗೆ ನೋಡ್ಕೋತಾ ಇರಿ, ಅಂಟಬಾರ್ದು. ಅಂಟಿದ್ರೆ ತಳ ಅಂಟ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಏನು ಕ್ರಂಚಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಕೊಳ್ಳಿ ಅಷ್ಟೆ. ಆಯಿಲ್ ಭಾಳ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರೋ ಒಬ್ಬರು ಸೆಲೆಬ್ರಿಟಿ ಇದ್ದಾರಪ್ಪ, ಅವರು ಹೇಳ್ಕೊಟ್ಟಿದ್ದು ರೆಸಿಪಿ. ಯಾವುದದು ಅವ್ರ ಹೆಸರು? ನಿತ್ಯಾ ಮೆನನ್. ನಿತ್ಯಾ ಮೆನನ್. ಜಸ್ಟ್ ಬಿ ಮೈ ಗರ್ಲ್ ಫ್ರೆಂಡ್, ಜಸ್ಟ್ ಬಿ ಮೈ ಲವರ್. ಪ್ರೇಮ ಪ್ರೀತಿ ನನ್ನ ಡ್ರೌನಿಂಗ್ ಡೌನ್, ಕಣ್ಣು ಮೆಲ್ಲ ಪುಲ್ಲಿಂಗ್ ಮೀ ನೌ. I never let you fly away, you my baby, I wanna see you every day. Don't crazy, ಅದು ನಿನ್ನಿಂದ never easy, ಅದು ತಿಳಿದೇನ. Just crying for you, you are filled in my heart and everywhere. Oh na hele maina. ಕಾಫಿ ಕುಡಿದು ಕೈ ಸವರೋ ಪ್ಲಾನ, ಕೈ ಹಿಡಿದು ಕೈ ಸವರೋ ಪ್ಲಾನ. ನೀ ಪ್ರೀತಿಸು ಅಂತ ಬೆಂಡಾದೇನ, ಹೋಗಲಿ ಅಂತ ಫ್ರೆಂಡಾದೇನ. ಒಂದು ಸೆಲ್ಫಿ ಬೇಕು ವಿತ್ ಯು ಮೈ ಲವ್, ಒಪ್ಪಿಕೊಳ್ಳು ನಿನ್ನ ಫ್ಯಾನುನಾ. ಈಗ ನೋಡಿ, ಈ ಕಡೆ ತಿರುಗಿಸ್ತಾ ಇರಬೇಕು. ಈಗ ಉಲ್ಟಾ ಮಾಡಿದ್ದೀವಲ್ಲ, ಎಲ್ಲನೂ ಈ ಥರ ಉಲ್ಟಾ ಮಾಡಿ ಲೈಟಾಗಿ ಈ ಥರ ಉಲ್ಟಾ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಫುಲ್ಲು ಲೋ ಅಲ್ಲಿ ಇಟ್ಟಿದ್ದೀನಿ, ಮತ್ತೆ ಸೀದೋದ್ರೆ ತಿನ್ನಲ್ಲ ಅಂತ. ನಮಗೆ ಊಟಕ್ಕೆ ಏನು ಸ್ಪೆಷಲ್ ಮಾಡಬೇಕು ನೋಡೋಣ. ಸೊ ನೋಡಿ, ಈ ಥರ ಫ್ರೈ ಆಗಬೇಕು. ಯಾವ ಥರ ಹೇಳಿ? ಈ ಥರ ಕಲರ್ ಬರಬೇಕು. ಕಾಣ್ತಿದೆಯಾ? ಈ ಥರ ಕಲರ್ ಬರಬೇಕು. ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಅದೆಲ್ಲ ಹಾಕೊಂಡು ತಿನ್ನೋಕ್ಕೆ. ಫುಲ್ ಡೀಪ್ ಫ್ರೈ ಏನು ಮಾಡೋಕ್ಕೆ ಹೋಗ್ಬೇಡಿ, ಲೈಟಾಗಿ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಸುತ್ತ, ಇನ್ನೊಂದು ಸ್ಪೂನ್. ಸೊ ಈಗ ಫ್ರೈ ಆಗ್ತಾಯಿದೆ. ಇನ್ನೊಂದು 2 ಮಿನಿಟ್ಸು. ಇದೆಲ್ಲ ಆಲ್ರೆಡಿ ಫ್ರೈ ಆಗಿಬಿಟ್ಟಿದೆ. ಇದನ್ನೆಲ್ಲ ಸೈಡ್ಗೆ ಹಾಕ್ಕೊಳ್ಳಿ. ಇದು ಫ್ರೈ ಆಗಿದೆ, ಕಾಣಿಸ್ತಾ ಇದೆಯಾ? ಎಸ್. ಕಡಿಮೆ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಎಣ್ಣೆಯಲ್ಲಿ ಮಾಡ್ಕೋಬೇಡಿ. ಕುದಿಸಿ ಫ್ರೆಂಚ್ ಫ್ರೈಸ್ ಎಲ್ಲ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗ್ತಾಯಿದ್ದಾರೆ ಇದ್ದಾರೆ. ಈಗ ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರು ತೀರೋದ್ರು.
ವೆರಿ ಏನಂತಾರೆ, ತುಂಬ ಬೇಜಾರಿದೆ. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದವರು. ಔಟ್ಸೈಡ್ ಐಟಮ್ನ ಅವಾಯ್ಡ್ ಮಾಡಿ, ಆಲ್ಮೋಸ್ಟ್ ಮನೆಯಲ್ಲೇ ಮಾಡಿ ತಿನ್ನಿ ದಯವಿಟ್ಟು. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಒಂದಲ್ಲ ಒಂದು ದಿವಸ ಹೋಗಬೇಕು, ಬಟ್ ಆರೋಗ್ಯವಾಗಿ ಹೋಗೋಣ. ಯಾರಿಗೂ ಕಷ್ಟ ಕೊಡೋದು ಬೇಡ. ಯಾರಿಗೂ ₹1 ಕಷ್ಟನೂ ಕೊಡಬಾರ್ದು. ಸಾಯೋವಾಗ ಕಣ್ಣು ಮುಚ್ಕೊಂಡ್ರೆ ಹಾಗೆ ದೇವ್ರು ಕರ್ಕೊಂಬಿಡ್ಬೇಕು, ಹಾಗೆ ಪ್ರಾಣ ಬಿಡಬೇಕು ಅಲ್ವಾ. ತುಂಬ ಈಸಿ ರೆಸಿಪಿ ಇದು. ಈಗ ಇನ್ನೊಂದು 2-3 ಆಗಿದೆ ನೋಡಿ, ಈ ಕಡೆ ಕ್ರಿಸ್ಪಿ ಆಗಿದೆ ನೋಡಿ. ಇದೊಂದು ಫೋಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ. ನೈಸ್. ನಾನು ಆ್ಯಕ್ಚುಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಎಲ್ಲಿ ಸಿದೋಗ್ಬಿಡುತ್ತೋ ಅಂತ. ನೀವು ಬೇಕಾದ್ರೆ ಜೋರಾಗಿ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀನಂದರೆ ಮಾಡ್ಕೋಬೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಈಗ ಈ ಥರ ಫ್ರೈ ಮಾಡ್ಕೊಂಬಿಡಿ. ಎಲ್ಲ ಆಗಿದೆ ನೋಡಿ, ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಸ್ವಲ್ಪ ಜೋರಾಗಿಟ್ಟೆ, ಈ ಥರ ಕ್ರಿಸ್ಪಿಯಾಗಿರುತ್ತೆ ಫ್ರೈಸು. ಸಾಕು ಅಷ್ಟೇ, ಲೈಟಾಗಿ. ತುಂಬ ಕ್ರಿಸ್ಪಿ ಬೇಕಂದವರು ಕ್ರಿಸ್ಪಿ ಮಾಡ್ಕೊಬೋದು. ನಾನು ಕೆಲವೊಂದು ಕ್ರಿಸ್ಪಿ ಮಾಡ್ಕೊಂಡಿದ್ದೀನಿ, ಕೆಲವೊಂದು ಹಂಗಂಗೆ ಪೊಟ್ಯಾಟೊ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಪ್ಲೇಟಿಂಗ್ ಮಾಡೋಣವಾ? ಯಮ್ಮಿ. ಹೇಗಿದೆ? ಸಿಂಪಲ್ಲಾಗಿ ಪೊಟ್ಯಾಟೊ ಫ್ರೈ ವಿತ್ ಲೋ ಆಯಿಲ್. ಯಮ್ಮಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಇನ್ನೂ ವೆರೈಟಿ ಆಗಿರೋ ಐಟಮ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಆದಷ್ಟು ಹೆಲ್ತ್ನ ಮೈಂಡ್ಸೆಟ್ ಇಟ್ಕೊಂಡು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಪ್ಲೀಸ್ ಫಾಲೋ ಮಾಡೋದನ್ನ ಮರಿಬೇಡಿ. ಆಲ್ಮೋಸ್ಟ್ ಮನೇಲಿ ಮಾಡೋ ಅಡುಗೆಗಳನ್ನ ತಿನ್ನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲವ್ ಯು ಆಲ್.